ಇವ್ರನ್ನ ಹುಡುಕ್ ಕೊಟ್ರು 1 ಲಕ್ಷ ರೂಪಾಯಿ ಅಂತ ನೋಡಿ. ಹಿಂಗ ಇದು ನೀ ಯಾರು? ಡಿಬಿಶ್ ಮಾಡು ನಡಿ. ಡಿಬಿಶ್ ಕಟ್ ಹಾಕ್ಸ್ಕೊಂಬರ್ಲಿಲ್ಲ, ನೀನು ಹಾಕ್ಸ್ಕೊಂಬರ್ಲಿಲ್ಲ. ಏನ್ ಕಟ್ಟ ಗಂಡ ಹೋಗಿ ಕೇಸಿದ್ರ ಕಟ್ ಹಾಕ್ಸ್ಕೊಂಬ. ಎಷ್ಟು ನೀಟಾಗಿ ಶಂತಿ ಮಾಡಿದ್ರು ನಮ್ಮ ಮಾಡ್ದಂಗ ಆಗಿಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ಈಗ ಫಸ್ಟ್ ನಮ್ಮ ಡ್ಯೂಟಿ ಬಿದ್ದಿದ್ದು ಶಂತಿ ಮಾಡ್ಕೊಂಬರ್ಬೇಕು. ಈಗ ಶಂತಿ ಅಂದ್ರೆ ತರಕಾರಿ ಮಾಡ್ಕೊಂಬರ್ಬೇಕು, ಫ್ರೆಶ್ ತರಕಾರಿ. ಫಸ್ಟ್ ನಮಗೆ ಇದು ಹೆಣ್ಮಗಳು ಹೋಗ್ಬೇಕು. ನಮ್ಮ ತಮ್ಮಗೆ ಹೋಗ್ಬೇಡ್ರಿ, ಗಂಡ ತಮ್ಮ ಗಂಡ್ರಿ, ನನಗೆ ಹೆಣ್ರಿ. ಟು ಸೈಜ್ ಇದು 1.5 ಕಿಲೋ ಬರ್ತೇನ್ರಿ ಇದು? ಬಾ 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 ಬಾ. ಬೆಂಡಿಕಾಯಿ ಹಾಕಿರಿ, ಚೌಳಿಕಾಯಿ ಹಾಕಿದ್ರಲ್ಲ? ಹಾಂ, ಓಕೆ. ಮತ್ತೆ ಇದಕ್ಕೂ ನುಗ್ಗೆಕಾಯಿ ಕೊಟ್ಬಿಡ್ರಿ. ಓಕೆ, ಸ್ವಲ್ಪ ಎಳಿವು ನೋಡ್ಕೊಡ್ರಿ. ಹಾಂ, ಹಸಿಮೆಣಸಿ 1 ಪಾವು ಕಿಲೋ ಕೊಡ್ರಿ. ಖಾರದಾವೇನ್ರಿ? ಜಾಸ್ತಿ ಖಾರ ಇರಬಾರ್ದ್ರಿ, ಬರ್ರಿ. ಇರ್ಲಿ ನಡಿ. ಶಂತಿ 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 150. ಹಾಂ, ಹಾಗಲ್ಕಾಯಿ 20 ಏನ್ರಿ? 150, 170 ಆಗ್ತದೆ. ತರಕಾರಿ ಶಂತಿ ಇವತ್ತಿಂದ ಎಷ್ಟು ಅದು? ಒಟ್ಟೆ ಹಾಕಿರಿ ನಡೀತ, ಚಲೋ 20 ರೂಪಾಯಿ ಕೊಡ್ರಿ. ಇದು ಬ್ಯಾಂಬೂ ಇದ್ರ ನರ್ಸರಿ ತಂದ್ರಿ ಏನಿದೆ? ಹೌದ್ರಾ? ಇರ್ಬೇಕಂತ್ರಿ ಅದು ಚಲೋ. ಹಾಂ ಹಾಂ, ಆನ್ಲೈನ್ದಾಗ ಅಲ್ಲಿಂದ ಬರ್ಬೇಕಂತ ಮಾಡಿ ಹೋಗುತ್ತೆ ಅದು. ನಾ ತರಿಸಿದ್ದೆ ಒಂದು, ಎಲ್ಲ ಮುದಿಡಕ್ಕೆ ಹೋಗಿದ್ರಿ ಅದ್ರಾಗ. ಹಾಂ ಹಾಂ, ಕರೆಕ್ಟ್ ಕರೆಕ್ಟ್. ಯಾವುದೋ ಮರಿ ಏನು ಸ್ಪೆಷಲ್ ಪಲ್ಯ ಇದೆ? ರಾಜಗಿರಿ ಅಂತಾರೆ ಏನಿದಕ್ಕೆ? ಹೆಂಗಿದೆ? 20 ರೂಪಾಯಿ ಒಂದಾ? ದೊಡ್ಡದ 15 ಮಾಡಿಕೊಡು. ಚಲೋ ಪಲ್ಯ ಐತೆ. ಎಷ್ಟು ನೀಟಾಗಿ ಶಂತಿ ಮಾಡಿದ್ರು ನಮ್ಮ ಮಾಡ್ದಂಗೆ ಆಗಿಲ್ಲ ಅದು. ಬೇರೆನೇ ಒಟ್ಟು ಒಂದೇನಾರ ಬಿಟ್ಟು ಬಂದೇ ಬಿಟ್ಟಿರ್ತೀವಿ, ಒಂದೇನಾರ ಮಿಸ್ ಆಗೇ ಬಿಟ್ಟಿರ್ತೈತಿ. ಇಲ್ಲಾಂದ್ರೆ ಬೈಸ್ಕೋಬೇಕು ಸರ್. ಏನಾರ ಒಂದು ಮಿಸ್ ಆಗೈತೆ ಅಂತೇಳಿ ಹೇಳೋರು ತಂದಿಲ್ಲ ಇಂಥದ್ದು. ನಾ ಹೇಳಿದ್ದೆ ಯಾಕೆ ತಂದಿಲ್ಲ, ಅದು ಫಿಕ್ಸ್. ನಮ್ಮ ಮಾಡಿದ್ರೆ ಪರಿಪೂರ್ಣ ಇರ್ತಿತ್ತು ಅದು. ಕರೆಕ್ಟ್ ಆಗಿ ಇಷ್ಟೇ ಹಾಕೋದ್ರಾಡ ಗೊತ್ತಿ ಕಾಲೇಪಿಲಿ. ಹಾಂ, ಆ 3 ಅದ ಬೇಕಾದಂಗೆ ಅಲ್ಲಿ ಆಕಳ 3 ಆಕಳ ಸಂಬಂಧ ಗೋಮೂತ್ರಕ್ಕೆ ಇಲ್ಲಿ ಪೈಪೋಟಿ ನಡ್ದೈತಿ. ನನಗೆ ಉಳಿಸ್ರಿ ಅಂತೆ. ಹಾಂ, ಕೊಡ್ತಾ ಬೇ ನೀ ಚೀಲ ಕೊಟ್ಟು ನನಗೆ ಶಂತಿ ಮಾಡ್ಕೊಂಬ ಅಂತೇಳಿ ಚೀಲದಾಗ ಹಾಕೊಂಬಂದಿಲ್ಲ, ಎಲ್ಲ ಈಗ ಸೈಡಿಗೆ ಹಾಕೊಂಬಂದಿ. ಸೈಡಿಗೆ ಮತ್ತು ಅವ್ರು ಚೀಲನೇ ಕೊಡ್ತಾರ. ಈಗ ಹಾಕ್ಲೇನು ಚೀಲದಾಗ? ಸಾಕು. ಉಸ್ಲಿ ತಂದೆ ನೋಡು, ಇದು ತಂದೆ. ಓಕೆ ಓಕೆ, ಚೆಕ್ ಮಾಡು. ಏನಾರ ಬಿಟ್ಟಿದ್ನಿ ಅಂದ್ರೆ ಟಮಾಟಿ ಬೈಸ್ಕೊಳಕ್ಕೆ ರೆಡಿ. ತಂದಿನಿ. ಸಾಕು ಬಿಡು. ನೀ ಹಾಗಲಕಾಯಿ ತಿಂತೀವಿ? ಹಾಗಲಕಾಯಿ ತಂದಿನಿ. ನಾ ತರೋದು ನಮ್ಮ ಜೋಡಿಸೋದು. ಅದು ಕರಿಬೇವು ಫ್ರಿಜ್ನಾಗ ಇಡ್ಬೇಕೇನು? ಒಂದೊಂದು ಫ್ರಿಜ್ನಾಗ ಇಡಬಾರ್ದಂತ. ಅದು ಆಲೂಗಡ್ಡೆ ಇಡಬಾರ್ದಂತ ಮೊನ್ನೆ ಕಮೆಂಟ್ ಮಾಡಿದ್ರು. ನೀನು ಸಿಕ್ಕಿದ್ದೆಲ್ಲ ಆಯ್ತು ಹೋಗಿಬೇಡ, ನಾವು ನೋಡಕ್ಕೆ ಹೋಗಿರಂಗಿಲ್ಲ. ಅರ್ಥ ಆಯ್ತಾ ಅಮ್ಮ? ಹಾಂ, ಅರ್ಥ ಮಾಡ್ಕೊ. ಒಂದೊಂದು ಇಡಬೇಡ ಫ್ರಿಜ್ ಒಳಗೆ. ಫಸ್ಟಿಗೆ ತಂದಾಗ ಬಾಳೆಹಣ್ಣು ಇಟ್ಬಿಟ್ಟಿದ್ದಿ. ಓಕೆ, ಎಲ್ಲರಿಗೆಲ್ಲ ಗೊತ್ತಿರಲ್ಲ, ಗೊತ್ತಾ ತಿಳ್ಕೊಂಡು ಮಾಡ್ತಾರೆ ಅಷ್ಟೇ. ಹಾಂ, ಇಡು. ಫ್ರೆಶ್ ಪುರಿ ನಮ್ಮ ವ್ಲಾಗಲ್ಲಿ ಭಾಳ ದಿನ ಆದಮೇಲೆ ಕಾಣಾಗುತ್ತಾನ. ಕರ್ರಗೆ ನಾವು ಊರಿಗೆ ಹೋಗಿದ್ದ. ಯಾವ ಊರಿಗೆ ಹೋಗಿದ್ಲಿ? ನಾರಾಯಣಪುರ. ಏನೇನು ಮಾಡಿದೆ? ಬರೀ ಅಲ್ಲಿ ಬಿಸ್ಲಾಗ ಅಡ್ಡಾಡಿರ್ಬೇಕು ನೀನು. ಈಸ್ ಬರ್ತೀನಾಗ ಇಲ್ಲ ಮಾರಿ ಏನಕ್ಕೆ ಕೆತ್ಕೊಂಡಿಲ್ಲ ತಳಗ ಮ್ಯಾಲೆ ಬಿದ್ದು ಹೆಂಗೆ? ಓಕೆ, ಕೆಲಸ ಪರ್ಫೆಕ್ಟಾಗಿ ಮಾಡ್ತಿದ್ರ ಮಮ್ಮಿ, ಒಳ್ಳೇದಾಗಲಿ. ಅದು ಸೊಪ್ಪು 20 ರೂಪಾಯಿ ಅದಕ್ಕೆ. 15 ರೂಪಾಯಿ ಮಾಡಿಕೊಡು ಅಂದೆ.
ಪಾಪ ನನಗೆ ಬ್ಯಾಡ್ ಅನ್ನಿಸ್ತು, ಹಂಗೆ ತೊಗೊಂಬಂದೆ. ಈಗ ಇನ್ಮೇಲೆ ಮತ್ತೆ ಯಾವ ಕೇಳಂಗಿಲ್ಲ, ಈಗ ಸ್ವಲ್ಪ ತುಟ್ಟಿ ಮಳೆಗಾಲ ಇನ್ನೊಂದು 10-20 ದಿನ ನೋಡಿ ರಗಡ್ ಸಾಕು. ಆ ಮುಸ್ಸಂಜೆ ಮಬ್ಬಲ್ಲಿ ಶಾಕ್ ಕೊಡಕತ್ತಾರ ಅವರು. ಸರ್ ಬರ್ರಿ ಸರ್ ನಮಗನೆ ಏನ್ ಇದು ಕಿವ್ಯಾಗ ಅರೋ ಓನಪ್ಪ ಬೈಕ್ ಮೇಲೆ ಹೋಗಮ್ಮ, ಮತ್ತೆ ಹೋಗಮ್ಮ ಶಂತಿ ಮಾಡಕ್ ಹೋಗಮ್ಮ ಬೈಕ್ ಮೇಲೆ. ಬರ್ರಪ್ಪ ಮಗನೇ, ಬಾಲೆ ಅರು ಕಳ್ಳ ಏನ್ ಕಿವ್ಯಾಗ ಯಾಕೆ ನಿಂಗ ನಿನ್ನೆ ನಾನು ಆರೋ ಹೋಗಿ ಮಟನ್ ತಂದು ಆಮೇಲೆ ಇಬ್ರು ಸೇರಿ ಹೋಗಿ ಕೊತ್ತಂಬರಿ ತಂದು ಕೊಟ್ಟಿವಿ. ಆದ್ರೆ ನೀನು ಯಾರು ಮಟನ್ ತಿನ್ಲಿಲ್ಲ. ಓಕಪ್ಪ ಈಗಿದ್ದಾನೇನು? ಜೋಕ ಮಾಡಿ ಡಿಬಿಶ್ ಬರ್ರಿ ಡಿಬಿಶ್ ಮಾಡ್ಸುಮ. ಆರು ಡಿಬಿಶ್ ತಣ್ಣೀರು ಇಬ್ರು ಮಾಡುವ. ಅದು ಜಸ್ಟ್ ಹೀಟಾಗೇನವ ಕುದಿ ಆಗೋದಿತ್ತು ಅವಂಗ. ಡಿಬಿಶ್ ಮಾಡು ನಡಿ. ಡಿಬಿಶ್ ಎಲ್ಲ ಚಿತ್ರ ಪದ್ರ ಕ್ಯಾಮ್ರಾ ಇಡನ ಹಿಂಗೆ ಮಾಡ್ಬೋದು. ಇಲ್ಲೇನದು ಇಲ್ಲಿ ಮಾಡಿಲ್ಲ ಇಲ್ಲಿ ಕೆಲಸ ಇಷ್ಟೊಂಥರ ಚಿತ್ರೇಷನ್ ಅದನ್ನ. ನಿನಗೆ ಯಾರು ಮಾಡಂದಿದ್ರು? ಬ್ಯಾಡಪ್ಪ ನನ್ ಬಲ್ ಬ್ಯಾಡ, ಅಲ್ಲೇ ಇರ್ನಿ ನಿಮ್ಮ ಅಜ್ಜಿ ನೋಡಿ ಕಿಚನ್ದಾಗ. ಏನ್ ಇದು? ಕೆಮ್ಮ ಬಂದೈತಿ ಏನೋ ಗುಟ್ಟಿ ಕಷಾಯ ಏನೇನ್ ಹಾಕಿವಿ ಅದ್ರಾಗ? ಅರಸಿನ ಪುಡಿ, ಬೆಳ್ಳುಳ್ಳಿ, ಪುದೀನ, ಒಂದಿಟ್ಟು ಚಾ ಪುಡಿ, ಒಂದಿಟ್ಟು ಬೆಲ್ಲ, ಒಗ್ಗರಣೆನ ಹೊಡೆದ ನಂಗೆ ಆಯ್ತು ಒಟ್ಟು. ಇಲ್ಲ ಇದು ಮತ್ತ ಕುಡಿದ್ರ ಅವ್ನು ಕೆಮ್ಮ ಎಲ್ಲಿಂದಿರ್ಬೇಕು? ಒಳ್ಳುಗುತ್ತ ಮಗನ ಕೆಮ್ಮು, ಒಳ್ಳುಗುತ್ತಲೆ ಮಗನ ಕೆಮ್ಮು ಮಾಡ್ತಾನ. ಇನ್ನಾಯ್ತು ಕುದಿಸ್ಲಾಪ, ಇನ್ನಾಯ್ತು ಕುದಿಸುನ, ಗ್ಯಾಸ್ ಹಚ್ಚಿ ಹೊಡ್ಕೊಂಡು ಆಡ್ತೀನಿ ಅಂತ ತೊಗೊಂಡು ಚಟಕ್ಕನ ಕೈ ಗ್ಯಾಸ್ ಹಚ್ಚಿನ ಮುದುಕಿ ನೆಟ್ಟಿಗೆ ಹೇರಿ ತೊಗೊಂಡು ಕಾಟನ ಕುಡಿತಾಪ ಗಟ್ಟೆ. ಕಳಕ ಅವ್ರ ಪಪ್ಪ ಇಬ್ರು ಶೇರ್ ಮಾಡ್ತಾರೆ. ನಾ ಹೇಳು ಫಿಕ್ಸ್ ಡೈಲಾಗ್ ಗೊತ್ತೈತಲ್ಲ, ರಾತ್ರಿ ಮಾಡಿದ್ದು ನಾನ್ ವೆಜ್ಗಿಂತ ಅದು ಬೆಳಗ್ಗೆ ಎದ್ದು ತಿನ್ನಕ್ಕೆ ಮಜಾನೇ ಬೇರೆ ಅಂತ. ಅದು ಚಿಕನ್ನೇ ಆಗಲಿ ಮಟನ್ನೇ ಆಗಲಿ. ನಿನ್ನೆ ಮಾಡಿರೋ ಮಟನ್ ನಲ್ಲಿ ಮುಳೆ ತಂದಿದ್ದೆ ನಾನು, ದೊಡ್ಡದು ತಿಂದೆ, ಸಣ್ಣದೊಂದು ಉಳಿಸಿನಿ. ಸೊ ರಾತ್ರಿ ಮಾಡಿದ್ದು ಬೆಳಗ್ಗೆ ತಿನ್ನಕ್ಕೆ ಬಾರಿ ಇರ್ತೈತಿ. ಎಷ್ಟೋ ಸಲ ಹೇಳಿನ, ಯಾಕಂದ್ರೆ ರಾತ್ರಿ ಎಲ್ಲ ಮ್ಯಾರಿನೇಟ್ ಆಗಿರ್ತೈತಲ್ಲ, ಮತ್ತಿಷ್ಟು ಟೇಸ್ಟ್ ಇನ್ಕ್ರೀಸ್ ಆಗಿರ್ತೈತಿ. ಬರ್ರಿ ಎಲ್ಲರೂ ಊಟ ಮಾಡೋದು. ಒಳಗೆ ಕೂತ್ಬಿಟ್ಟಿನ ಕೆಲಸ ಮಾಡ್ಕೋತ ನಂದು ಹೊರಗೆ ಮಳೆ ಬಂದಿದ್ದೇ ಗೊತ್ತಾಗಿಲ್ಲ. ಫುಲ್ ಎಲ್ಲ ಹಸಿಯಾಗಿ ಅದು ಎರಡು ಹಸಿಯಾಗಿ ಕ್ಲೈಮೇಟ್ ಅಂತೂ ವಾ. ಈ ಥರ ನನಗೆ ಯಾವಾಗಲೂ ಇರ್ಬೇಕು ಅನ್ಸಿಬಿಡುತ್ತೆ ಗಡಿ. ಲೈಫ್ ಟೈಮ್ ಇದೇ ಥರ ವೆದರ್ ಇದ್ರೂ ಬೇಸರ ಆಗಿಲ್ಲ, ಹಿಂಗೆ ಇರ್ಬೇಕು ಚಂದ. ಜೂನ್ ತಿಂಗಳಲ್ಲ, ಜೂನ್ 7 ಅಂತಾರೆ ಗೊತ್ತು ನಮ್ಮ ಕಡೆ. ಅವಾಗ ಮಳೆ ಏನು ಸ್ಟಾರ್ಟ್ ಆಗ್ತಿರ್ತೈತಲ್ಲ, ಈ ಟೈಮ್ನಾಗ ಜೂನ್ 7 ಅಂದ್ರೆ ನಾನ್ ವೆಜ್ ಅಂದ್ರೆ ಒಂದು ಹಬ್ಬ ಮಾಡ್ತಾರೆ, ಮಿರ್ಗಾ ಅಂತೇಳಿ. ಜೂನ್ 7ಕ್ಕೆ ನಮ್ಮ ಕಡೆ, ನಮ್ಮ ಊರ ಕಡೆ ಸ್ವಲ್ಪ ಫೇಮಸ್ ಅದು. ಅವಾಗ ಇವು ಅದಾವಲ್ಲ ಇವು ಇವೇ ಮಿರ್ಗ ಅಂತಾರೆ. ಹುಂಜಾಕ್ ಕೊಯ್ತಾರೆ ಅಂದ್ರೆ, ಹುಂಜಾಕ್ ಕೊಯ್ದ್ರು ಅಂದ್ರೆ, ಕೊಯ್ದು ತಿಂದ್ರೆ ಈ ಮಳೆಯಾಗ ಮಳೆಗಾಲ ಮುಗಿತನ ತಂಡಿ ಹತ್ತಂಗಿಲ್ಲ, ಜ್ವರ ಗಿರ ಬರೋದು, ಆರಾಮ್ ತಪ್ಪೋದು ಆ ಥರ ಆಗಲ್ಲ ಅಂಥೇಳಿ ನಂಬಿಕೆ ಅದು. ಸೊ ಜೂನ್ 7 7ನೇ ತಾರೀಕು ನಾವು ಒಂದು ಒಳ್ಳೆ ನಾಟಿ ಜವಾರಿ ಹುಂಜಾನ ತಂದು ಕೊಯ್ಮು. ಆದ್ರೆ ನನಗೆ ನೋಡಿದ್ರೆ ಈಗ ಬಿಡಂಗೆ ಅನ್ಸೋದು ಈ ವೆದರ್ ಒಳಗೆ. ನನಗಂತೂ ಇವು ಭಾಳ ಕಣ್ಣಾಗ ನೆಟ್ಟು ಬಿಡ್ತಾವೆ. ಸ್ವಲ್ಪ ದೂರ ಹೋದ್ರೆ ಒಳ್ಳೇದು ಅನ್ಸುತ್ತೆ ಇವು. ನಮ್ಮಪ್ಪರು ಒಂದು ಪಾರ್ಸಲ್ ಕಳ್ಸ್ಯಾರ. ಪಾರ್ಸಲ್ ಏನಂತ ನನಗೂ ಗೊತ್ತಿಲ್ಲ, ತೆಗಿಬೇಕಂದ್ರೆ ಈಗ ನಾವು ಭಾಳ ಎಕ್ಸೈಟ್ಮೆಂಟ್ ತೊಗೊಂಡಿದ್ದೀನಿ. ಯಾಕಂದ್ರೆ ಈ ಥರ ಏನ್ರ ಇರ್ತಾವಂದ್ರೆ ಅದನ್ನು ಓಪನ್ ಮಾಡೋಕೆ ಒಂದು ಮಜಾನೇ ಬೇರೆ. ಅದ್ರೊಳಗೆ ಏನೈತೆ ಅನ್ನೋ ಕ್ಯೂರಿಯಾಸಿಟಿ. ಏನಿದೆ ನಿನಗೆ ಅಪ್ಪ ಕಷ್ಟ ಗೊತ್ತೈತಿ ಇರೋದು. ಅದ್ರಾಗ
ನೀವು ಮಾಡ್ಲಿಲ್ಲ ಪ್ರೇಮವೇ ಅದನ್ನ ಏನೋ ಕಟ್ ಹಾಕ್ಸ್ಕೊಂಬರ್ಲಿಲ್ಲ, ನೀನು ಹಾಕ್ಸ್ಕೊಂಬರ್ಲಿಲ್ಲ. ಏನು ಕಟ್ಟದ? ನನ್ನ ಗಂಡ ಹೋಗಿ ಕೇಸಿದ್ರ ಕಟ್ ಹಾಕ್ಸ್ಕೊಂಬಂದಾನ ಇದ್ರದ್ದು ಫೋಟೋದು. ಯಾವ ಫೋಟೋ? ನಂದು ನನ್ನ ಗಂಡಂದು. ಈಗ ಏನು ಹೇಗೆ ಹ್ಞೂ ಅಂದ್ರೆ ಇದು ನಿಮ್ದೇ ನೋಡ್ಕೊಳಕತ್ರ. ನೀವು ಹುಡುಗಾಟ ಮಾಡೋಗುತ್ತೆ ಅನ್ಕೊಂಡಿದ್ದೆ. ಕರೆನೆ ನಾ ಯಾವುದೋ ಫೋಟೋ ಫ್ರೇಮ್ ಐತಿ ಬಿಡು, ನಾರ್ಮಲ್ ಆಗಿ ಎಲ್ಲ ಲಗ್ನ ಪಗಣ ಕೊಟ್ಟಿರ್ತಾರೆ, ಬಟ್ ಹೆವಿ ಐತಿ ನೋಡು. ನಿಮಗೂ ತೋರಿಸ್ತೀನಿ, ನಾವು ನೋಡಿ ಯಾವ ಥರ ಐತಿ ಅಂತ. ಮಜಾ ಬರ್ತೈತಿ ನೋಡಕ್ಕೆ. ಹರಿಲ್ಲ ಬೇ, ಮಜಾ ಬರುತ್ತೆ ನೋಡಿ. ನೀನೇ ತೆಗಿ ಅದನ್ನು. ನೀನೇ ತೆಗಿ. ಇಲ್ಲ ನೀನೇ ತೆಗಿ ಹಾ ತೆಗಿ ತೆಗಿಲ್ಲ. ಲೆಟ್ಸ್ ಓಪನ್. ನಮ್ಮ ಮೋಹನ್ ಕೂತು ವಾಚ್ ಮಾಡಾಗುತ್ತಾ ಹೆಂಗಿತ್ತದಂತೆ. ಯಾವ ಫೋಟೋ ನನಗೆ ತಲೆಯಾಗ ಬರೋದು ಬರೋಬ್ಬರಿ ಗಮ್ಮಟ್ ಸರ್. ಹಿಂಗಾದ್ರೆ ನಡೆಯಂಗಿಲ್ಲ ಸರಿ. ಓ ಹೋ 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 ಹಾಂ, ಈ ಫೋಟೋನ ಈ ಸೈಜಿಗೆ ಮಾಡ್ಸಾರಪ್ಪ ಅವರು. ರೆಫರೆನ್ಸ್ ರಾಜಾರಾಣಿ. ಯಾರು ಸರ್ ಮಾಡಿದವರು ಫೋಟೋನ? ಹಾಂ, ಯಾರು ಇವರು? ಯಾರು ಇವ್ರು ನೋಡ್ಬಾ? ಫೋಟೋಗ್ರಾಫರ್ ಯಾರು ಅವರು ಮಾಡಿದವ್ರು? ಹೆಂಗ ಕಾಸು ಕೊಟ್ಟಂಗೆ ಕಜ್ಜೆ ಏನೇ ತೊಗೊಂಡ್ರು ರೊಕ್ಕ ಎಷ್ಟು ಕೊಡ್ತೀವಲ್ಲ, ಹೆಂಗೆ ರೊಕ್ಕ ಇರ್ತೈತಿ ಹಂಗೆ ವರ್ಕ್ ಇರ್ತೈತಿ. ಈ ಯಾರಂತನೂ ಗೊತ್ತಾಗೋಲ್ಲ ನನಗೆ. ಬಾ ನೋಡು ಯಾರು. ಹಾಂ, ಇದ್ರಾಗ ಬೇರೆ ಅದ್ರಾಗ ಬೇರೆ ಮಾಡ್ಯಾರ. ಹಿಂದೆ ನೋಡಿ ಜಲಪಾತ. ಒಟ್ಟು ಬಿಡಂಗಿಲ್ಲ ನಿಮ್ಮ ಕೆಲಸಿಗೆ ಇದು ಅಂತ ನಾವು. ಇಲ್ಲಿ ಬರ್ತೀರಿ, ಇಲ್ಲಿ ಬರ್ರಿ. ವರ್ಕ್ ಹೆಂಗಾಗಿದ್ದು ಗೊತ್ತಂದ್ರೆ ಇದು ಇಲ್ಲಿ ನೋಡ್ರಿ. ಯಾರು ನೋಡ್ರಿ ಸ್ವಲ್ಪ ಗುರ್ತಿಡ್ರಿ. ಏನಿದು ಫಾಲ್ತು ಪ್ರಿಂಟಿಂಗ್? ಹಾಂ, ಯಾರು ಮಾಡ್ಸಾರಿ? ನಿಮ್ಮಪ್ಪ ಎಲ್ಲವನು ಅಲ್ಲಿ ಹಳ್ಳೆ ಮಾಡ್ಯಾನಂತ ಹೋಗಿ ಕಮ್ಮಿ ಕಮ್ಮಿದವನಿಗೆ ತಡಿ, ಅವ್ರಿಗೆ ಹೋಗಮ್ ತಡಿ, ಯಾವ ಸ್ಟುಡಿಯೋಕ್ಕೆ ಅಲ್ಲಿ ಹೋಗಮ್ ತಡಿ. ಇವ್ರು ನಾವು ಹುಡುಕ್ ಕೊಟ್ರು 1 ಲಕ್ಷ ರೂಪಾಯಿ ಅಂತ ಹೇಳಿ ನೋಡಿ. ಹಿಂಗ ಇದು ನೀ ಯಾರಂತನೂ ಗೊತ್ತಾಗೋಲ್ದು. ಅಲ್ಲ ಹೆಂಗ್ ಮಾಡ್ಯಾರ ನೋಡಿ, ಅದನ್ನ ನೋಡ್ರ ಮಾಡೋಕಿಲ್ಲ. ಅದಕ್ಕೆ ಹೇಳೋದು ಗಾಡಿ ಒಂದು 50 ರೂಪಾಯಿ ಜಾಸ್ತಿ ಹೋದ್ರೂ ಚಿಂತೆ ಇಲ್ಲ, ಚಲೋ ಜಾಗ ಮಾಡಿಸ್ಬೇಕಂತ ಅರ್ಥ ಅನ್ನೋದು. ನಾವು ಫುಲ್ ಎಕ್ಸೈಟ್ಮೆಂಟ್ ಒಳಗೆ ತೆಗಿಯಾಕೂತೀನಿ ಹೆಂಗೆ ಒಂದು ಫೋಟೋ ಅಂತೇಳಿ. ಇದಕ್ಕೆ ಹೇಳಾರು ಮಾಡ್ಸಾನ, ಹೇಳೇ ಮಾಡ್ಸಾನೆ, ಇದನ್ನ ರೆಫರೆನ್ಸ್ ಕೊಟ್ಟಾನ, ಇದೇ ಕಾಪಿ ತೆಗಿಬೇಕಂತೇಳಿ. ಅಲ್ಲಿದಲ್ಲಿ ಈ ಫೋಟೋ ನೋಡ್ರಿ, ಇದನ್ನ ಎತ್ತಿ ಇಲ್ಲಿ ಪ್ರಿಂಟ್ ಹಾಕಕ್ಕೆ ಇಷ್ಟ. ಇಲ್ಲಿ ನಮ್ಮ ಹೆಂಗದಾಳ ಹೀರೋಯಿನ್ಗಳು, ಹೀರೋಯಿನ್ ಆಗ್ಯಾಳ. ವರ್ಕ್ ಈ ಥರನೂ ಮಾಡ್ತಾರ ಅವಂಗ. ಅದೇ 800 ಅದನ್ನ ಪ್ರಿಂಟ್ ಇದನ್ನ ಪ್ರಿಂಟ್ ಹಾಕೊಂಬೋದು ಮನಸ್ಸರ ಹೆಂಗೆ ಬಂದಿರ್ಬೇಕಂತೀನಿ. ಅದು ಫೋಟೋ ನೋಡಿದ್ರನ ಕಂಪ್ಯೂಟರ್ನಾಗ ಪ್ರಿಂಟ್ ತೆಗಿಲೇ ಬೇಡಪ್ಪ ಅಂತೇಳಿ ಅನ್ಬೇಕಾಗಿತ್ತು. ಎಷ್ಟು ಚಂದ ತೆಗೆದ ಕೇಸಿ ಪ್ಯಾಕಿಂಗ್, ಅದು ಭಾಳ ಚಂದ ಇತ್ತು ಪ್ಯಾಕಿಂಗ್. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂದ್ಬಿಡ್ತೀನಿ. ಪ್ರಾಚೀನ ನಿಮ್ಗೆ ಚಲೋ ಬಂದೈತ್ರ? ಹಾಂ, ದೂರ ನಿಂತ್ಕೊಳ್ಳೆ ನಿಮ್ಗೆ ಅನ್ಸುತ್ತದು. ಇದ್ರಾಗ ಬಂದಿಲ್ಲ ಮತ್ತೆ ಚಂದ ಬಂದ ನೋಡಿ. ಏನು ಹೊಸಪೇಟೆ ತಕೊಂಡ್ರಿ ಚಲೋ ತೆಗ್ದಾರ, ಚಲೋ ತೆಗ್ದಿಲ್ಲ. ಲಗ್ನದಾಗ ತೆಗ್ದಾರ ಲಗ್ನದಾಗ ಅದು ಮಾಡಿ ನೋಡಿ ಹೆಂಗ್ ಮಾಡ್ಯಾರ. ಇಲ್ಲ ಈಗ ಚಾ ಕುಡಿಯಾಗುತ್ತಂತ. ಚಾ ಕುಡಿಮಾ. ಅದ್ರ ಕಾಲು ಉಂಗ್ರ ಐತೆ ಫೋಟೋದಾಗ, ಕಾಲು ಉಂಗ್ರ ಹಾಕಿಲ್ಲ ನೋಡಿ ಹೆಂಗ್ ಮಾಡ್ಯಾರ ನೋಡ. ಮಾಡವ್ರ ಎಂತಾವ್ ಇದ್ದಿರ್ಬೇಕು. ಹಾಂ, ಅದು ಒರಿಜಿನಲ್ ಫೋಟೋ ಕಾಲುಂಗ್ರ ಐತೆ. ಬರ್ರಿ ಎಲ್ಲರೂ ಚಾ ಕುಡಿ. ಕೂಲಾಗಿ ಚಾ ಕುಡಿದು ತಣ್ಣಗಾಗ್ಬಿಡ ಫೋಟೋ ತೆಗೆದು ಮತ್ತೆ ಎಲ್ಲರ ಇದು ಮಾಡು. ಎಲ್ಲ ಯಾಕೆ ಅಲ್ಲೇ ಹೋಗ್ತೀನಿ, ಅಲ್ಲೇ ಹೋಗಿ ಬರಬ್ರಿ ಅವ್ನು ಮಾಡ್ತೀನಿ ಅವ್ನು ವಾರಗ. ಹಂಗೆ ಮಾಡಬಾರ್ದು. ಮಾಡಿದ್ರು ಒಂದು ಇಷ್ಟು ಜನ ಇದು ನೆನೆಸ್ದಂಗ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ನಾನಾದರೂ ನೋಡ್ರಿ ಒಂದೊಂದ್ಸಲ ವಿಡಿಯೋಸ್ ಮಾಡ್ತಿರ್ತೀನಲ್ಲ, ಆ ವಿಡಿಯೋಸ್ ಎಡಿಟ್ ಮಾಡೋ ಟೈಮ್ನಾಗ ನನಗೆ ಇಷ್ಟ ಆಗಲಿಲ್ಲ ಅದು ವಿಡಿಯೋ. ಅಂದ್ರೆ ಇದು ವಿಡಿಯೋ ಏನು ಇದು ಇಲ್ಲಪ್ಪ ಅಂತಂದ್ರೆ ಅದನ್ನು ಅಪ್ಲೋಡ್ ಮಾಡೋಂಗೇ ಇಲ್ಲ, ತೆಗೆದು ಹೋಗೋದೇ ಬಿಡ್ತೀನಿ. ಹೆಂಗೆ ಇರ್ಲಿ ಬಿಡು, ಅಪ್ಲೋಡ್ ಮಾಡ್ಬೇಕಂತೇನಿಲ್ಲ.
ಕಾಲುಂಗ್ರ ಇಲ್ಲ ನೋಡದ್ರಾಗ ಕಾಲುಂಗ್ರ ಈ ಫೋಟೋದಾಗ ಐತಿ ಆ ಫೋಟೋದಾಗ ಕಾಲುಂಗ್ರ ಇಲ್ಲ ಹಿಂಗ ಮಾಡೋದು. ಅದು ಸರ್ ಏನು ಮಾಡ್ಯಾರ ಅಂದ್ರೆ ಹೊಸ ಟೆಕ್ನಾಲಜಿ ಬಂದೈತಲ್ಲಿ ಎ ಐ ಯೂಸ್ ಮಾಡ್ಕೊಂಡಾರ. ಎ ಐ ಯೂಸ್ ಮಾಡ್ಕೊಂಡು ರಿಮೂವ್ ದ ಬ್ಯಾಕ್ಗ್ರೌಂಡ್ ಅಂತ ಕೊಡ್ದಾರ. ಬ್ಯಾಕ್ಗ್ರೌಂಡ್ ಜೊತೆ ಮಾರಿನೂ ಚೇಂಜ್ ಮಾಡಿಬಿಟ್ಟಿರ್ತದ. ಅದು ಫೇಸ್ ಕಲರ್ನು ಇದು ಮಾಡೈತಿ. ಇದು ನೋಡೋಣ ನಮ್ಮ ನಂದಿ ಗಂಡಿದು ಇದಿರ್ಬೇಕು ಬೈ, ಹೌದಿಲ್ಲ? ಏಯ್ ಯಾಕ ಯಾಕೆ ಮಾಗಣ ಇದ್ರಕ್ಕೆ ಎಷ್ಟು ಪಕ್ಕ ಏನಂದಿ ಬಾಯ್ಲಿ ಇಂದ ನಾಳೆ ಹಡಿದೊಳಗೆ ಐತದ. ಪ್ರೆಗ್ನೆಂಟ್ ಲೇಡಿ, ಬಾ ಪ್ರೆಗ್ನೆಂಟ್ ಕ್ಯಾಟ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಬ್ಲಾಗು ಬರ್ತ್ಡೇ ಬ್ಲಾಗ್ ಐತಿ. ಭಾಳ ಮಜಾ ಇರ್ತೈತಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ, ಬ್ಲಾಗ್ ನೋಡೋಕೆ ಚಂದ ಇರುತ್ತೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗು ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.